ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಮೇಕರ್ ಕನ್ನಡ. ಇವತ್ತೊಂದು ಸಿಂಪಲ್ಲಾಗಿ ನಾವೊಂದು ಇಯರಿಂಗ್ ಮಾಡೋಣ. ಮೆಟೀರಿಯಲ್ಸ್ ಏನೇನು ಬೇಕು ಅಂತ ನೋಡ್ಕೊಂಬಿಡಿ ಇಲ್ಲಿ. ಸೊ ಈ ಮೆಟೀರಿಯಲ್ಸ್ ಏನೇನು ಬೇಕು ಅಂದರೆ ಅದು 8 ಪಿನ್ನು, ಇದು ಐ ಪಿನ್ ಬೇಕಾಗುತ್ತೆ. ಐ ಪಿನ್ ಬಂದುಬಿಟ್ಟು ಕೆಳಗಡೆ ಪರ್ಲ್ಗೆ ಇದು ಮಾಡ್ಕೊಳಕ್ಕಾಗಬೇಕಾಗುತ್ತೆ. ಅದು ಬಂದು ಪರ್ಲು 4 ಪರ್ಲ್ ಬೇಕಾಗುತ್ತೆ. ಸೊ ಸ್ಟಡ್ಸು ರೆಡಿಮೇಡ್ ಸ್ಟಡ್ಸ್ ತಗೊಂಡಿದ್ದೀನಿ. ಇದು ಜುಮ್ಕಾ ಬೇಸು ವ್ಯಾಪ್ ಮಾಡಿರೋದು ನಿಮಗೆ ಲಾಸ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬೇಕಿದ್ದರೆ ಅದು ಹೆಂಗೆ ವ್ಯಾಪ್ ಮಾಡೋದು ಅಂತ ನೀವು ಅದನ್ನು ನೋಡಿ ಫಸ್ಟು. ಆಮೇಲೆ ಬಾಲ್ ಚೈನ್ ಬೇಕಾಗುತ್ತೆ, ಸ್ಟೋನ್ ಚೈನ್ ಬೇಕಾಗುತ್ತೆ. ಆಮೇಲೆ ಇದು ನೋಟ್ ಸ್ಪೈನರ್ ಬೇಕಾಗುತ್ತೆ, ಕಟ್ಟರ್ ಬೇಕಾಗುತ್ತೆ ನನಗೆ. ಆಮೇಲೆ ಗ್ಲೂ ಬೇಕಾಗುತ್ತೆ. ಸೊ ಇವಾಗ ನಾನು ಆಗಲೇ ಸಿಲ್ಕ್ ಥ್ರೆಡ್ಡು ಇದು ಜುಮ್ಕಾ ಬೇಸ್ ಆಗಲೇ ವ್ಯಾಪ್ ಮಾಡಿರೋದು ತಗೊಂಡಿದ್ದೀನಿ. ಸೊ ನಿಮಗೆ ಬೇಕು ಇದು ಅದು ವ್ಯಾಪ್ ಮಾಡೋದು ಗೊತ್ತಿಲ್ಲ ಅಂದರೆ ಲಾಸ್ಟ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ, ನೋಡಿ ಹೆಂಗೆ ಮಾಡೋದು ಅಂತ. ಇದು ಸೊ ನಾವು ಅದಕ್ಕೆ ಆ ಥರ ಗ್ಲೂ ಹಾಕ್ಕೊಂಬಿಟ್ಟು ಅದನ್ನು ಇದು ಮಾಡ್ಕೊಂಬಿಟ್ಟೆ. ನಿಮಗೆ ಯಾವ ಡಿಸೈನ್ ಬೇಕು, ಯಾವ ಥರ ಮಾಡ್ಕೋಬೇಕು ಅಂತ ನೀವು ಇಷ್ಟ ಬಂದಂಗೆ ಮಾಡ್ಕೋಬೋದು. ಅದು ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತೆ. ಸೊ ಅದನ್ನು ತಗೊಂಡು ಮಾಡ್ಕೋಬೇಕಾಗುತ್ತೆ. ಗಮ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಆವಾಗ ನಮಗೆ ಆ ಗಮ್ಮೆಲ್ಲ ಕಾಣಲ್ಲ. ಅದು ಈಗ ವೈಟ್ ಕಾಣುತ್ತೆ ನಾವು ಸ್ಟಾರ್ಟಿಂಗ್ ಇದು ಮಾಡಿದಾಗ. ಸೊ ಅದೆಲ್ಲ ಡ್ರೈ ಆದಮೇಲೆ ನಮಗೆ ಅದು ಗ್ಲೂ ಕಾಣಲ್ಲ ನಮಗದು. ಸೊ ನಾವು ಅದಕ್ಕೇನು ಚಿಂತೆ ಮಾಡೋಂಗಿಲ್ಲ, ಅದು ಹೊರಟೋಗ್ಬಿಡುತ್ತೆ. ನೀವು ಹಂಗೆ ಅದು ಸುತ್ಕೋಬೋದು, ಇಲ್ಲ ಸ್ಟಾರ್ಟಿಂಗ್ಗೆ ಅದಕ್ಕೆ ಅಳತೆ ತೊಗೊಂಡು ಕಟ್ ಮಾಡ್ಕೋಬೇಕು, ಬೇಕಾದರೆ ಅಂಟಿಸ್ಕೋಬೋದು. ಯಾವ್ದು ರೀತಿ ಅಂದರೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಹಂಗೆ ಮಾಡ್ಬೋದು ನೋಡಿರಿ. ಹೀಗೆ ಒಂದು ಪರ್ಲ್ ತಗೊಂಡು ಎಡ್ ಪಿನ್ ಹಾಕ್ಬೇಕಾಗುತ್ತೆ. ಎಡ್ ಪಿನ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ರೋಲ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಇನ್ನೊಂದು ಐ ಪಿನ್ಗೆ ಲಾಕ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಿಂಗೆ ಹಿಂದೆ ಪಿನ್ ಮಾಡ್ಕೊಂಬಿಟ್ಟು ಅನ್ನಂಗೆ ಒಂದು ರೌಂಡ್ ಬರೋಂಗೆ ಮಾಡ್ಕೋಬೇಕು. ಗ್ಯಾಪ್ ಇದ್ದಂಗೆ ಐ ಪಿನ್ನ ಸೇರಿಸ್ಕೊಂಬಿಟ್ಟು ಲಾಕ್ ಮಾಡ್ಕೊಂಡ್ರೆ ನಮಗೆ ಅದು ಮೂವ್ ಆಗ್ತಿರುತ್ತೆ. ಸ್ಟ್ರೈಟಾಗಿ ನಮಗೆ ಟೈಟಾಗಿ ಕೂರಂಗ ಅದು ಮೂವ್ ಆಗ್ತಿರುತ್ತೆ ಪರ್ಲು. ಸೊ ಅದು ಕೆಳಗಡೆ ಬರೋಕ್ಕೆ ಇನ್ನೊಂದು ಪರ್ಲ್ ಹಾಕ್ಕೊಂಬಿಟ್ಟು ಅದನ್ನು ಚುಮಕಿ ಒಳಗಡೆ ಹಾಕಿದ್ರೆ ನೋಡಿ ಹಂಗೆ ಮೂವ್ ಆಗ್ತಿರುತ್ತೆ. ಸೊ ಅದೇ ಥರ ಮೇಲೆ ಒಂದು ಗೋಲ್ಡನ್ ಬೀಟ್ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ಟಡ್ಗೆ ಕನೆಕ್ಟ್ ಮಾಡಿಬಿಟ್ರೆ ನಮ್ಮದು ಜುಮ್ಕಿ ರೆಡಿ ಆಗುತ್ತೆ. ಸೊ ಅದೇ ಥರ ಇನ್ನೊಂದು ಮಾಡ್ಕೊಂಬಿಟ್ಟು ಅದಕ್ಕೆ ಸ್ಟಡ್ ಕಾಪ್ ಇರುತ್ತೆ, ಪ್ಲಾಸ್ಟಿಕ್ಗೆ ರಬ್ಬರ್ದಿರುತ್ತೆ, ಅದನ್ನು ಲಾಕ್ ಮಾಡ್ಕೋಬೋದು. ಇಲ್ಲ ನಮಗೆ ಬೇರೆ ಥರನೂ ಸಿಗುತ್ತೆ, ನಮ್ಗೆ ಯಾವ ಬೇಕೋ ಆ ಥರ ಸಿಗುತ್ತೆ. ಮೆಟಲಲ್ಲೂ ಸಿಗುತ್ತೆ ನಮಗೆ ಸ್ಟಡ್ ಕ್ಯಾಪು. ನಾನಿಲ್ಲಿ ರಬ್ಬರ್ದು ಹಾಕ್ತಿದ್ದೀನಿ. ಇದು ರೆಡಿಮೇಡ್ ಸ್ಟಡ್ ಇದು. ಸೊ ಅದನ್ನು ಹಿಂದೆ ಲಾಕ್ ಆಗೋಂಗೆ ತೊಗೊಂಬಿಟ್ಟು ಲಾಕ್ ಮಾಡಬೇಕಾಗುತ್ತೆ. ಸೊ ನಮ್ಮದು ಜುಮ್ಕಿ ರೆಡಿ ಆಯಿತು. ನಿಮ್ಗೆ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.
ಸೊ ನನ್ನ ಜುಮ್ಕಿ ರೆಡಿ ಆಯಿತು. ನೋಡಿ ಕೆಳಗಡೆ ಪರ್ಲು ಚೆನ್ನಾಗಿ ಮೂವ್ ಆಗ್ತಿರುತ್ತೆ. ಈ ಥರ ಇದೆ ನಾವು ಮಾಡಿರೋ ಜುಮ್ಕಿ.